ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಪಟ್ಟಾ ಬುಕ್ ವಿತರಣಾ ಗೊಂದಲ, ಗ್ರಾಮ ಪಂಚಾಯಿತಿ ಮಂಡಳಿ ಗ್ರಾಮಸ್ಥರ ಜಟಾಪಟಿ. ಪಟ್ಟಾ ಬುಕ್ ವಿತರಣೆಗೆ 3,000 ರೂಪಾಯಿ ಪಡೆಯುತ್ತಿರುವ ಪಿಡಿಒ, ಮುಳ್ಳೊಳ್ಳಿ ಗ್ರಾಮಸ್ಥರ ಆರೋಪ. ಟರಾವಿನಂತೆ ಅಭಿವೃದ್ಧಿಗಾಗಿ ಪಡೆದ ಹಣಕ್ಕೆ ರಸೀದಿ ನೀಡಿದ್ದೇವೆ, ಮಾಯಣ್ಣವರ ಸಮರ್ಥನೆ. ಪಟ್ಟಾ ಬುಕ್ ನೀಡಲು ಹಣ ಪಡೆಯುವಂತಿಲ್ಲ, ತಹಸೀಲ್ದಾರ್ ಹೇಳಿಕೆ. 1,000 ರೂಪಾಯಿಗಿಂತ ಹೆಚ್ಚು ಹಣ ಪಡೆದ ಪಿಡಿಒಗೆ ನೋಟಿಸ್ ಜಾರಿ, ಇಒ ಆದೇಶ. ಹೌದು, ಧಾರವಾಡ ಜಿಲ್ಲೆಯಲ್ಲಿ ಕುಂದಗೋಳ ತಾಲೂಕಿನ ಮುಳ್ಳೊಳ್ಳಿ ನವಗ್ರಾಮ ಜನತೆಯಿಂದ 3,000 ರೂಪಾಯಿ ಹಣ ಪಡೆಯಲಾಗುತ್ತಿದ್ದು, ಆರ್ಥಿಕ ಸಮರ್ಥರಿಗೆ ಹಣ ನೀಡಲಾಗುವುದಿಲ್ಲ ಎಂಬುದಾಗಿ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮಾರ್ ಹಾಗೂ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರಿಗೆ ಮನವಿ ನೀಡಿದರು. ನವಗ್ರಾಮ ಅಭಿವೃದ್ಧಿಗೆ ಹಣ ಬೇಕಾಗಿದ್ದು, ನೀವು 3,000 ರೂಪಾಯಿ ನೀಡಲೇಬೇಕೆಂದು ಪಿಡಿಒ ಒತ್ತಾಯಿಸುತ್ತಿದ್ದಾರೆ. ಅಭಿವೃದ್ಧಿಗೆ ಬಡಜನರ ಹಣವೇ ಬೇಕೆ, ಸರ್ಕಾರದಲ್ಲಿ ಹಣ ಇಲ್ವೇ? ನಮ್ಮ ಹಣ ನಾವು ಖರ್ಚು ಮಾಡುವುದು ಗೊತ್ತಿದೆ. ಪಿಡಿಒ ನಮ್ಮ ಹಣದಲ್ಲಿ ಅಭಿವೃದ್ಧಿ ಮಾಡುವುದು ಬೇಡ ಎಂದು ಫೋಕಸ್ ಟಿವಿ ಡಿಜಿಟಲ್ ಜೊತೆ ಮಾತನಾಡಿದ ಗ್ರಾಮಸ್ಥ ರಾಘವೇಂದ್ರ ಕುರಿ ಅವರು ಆಕ್ರೋಶ ಹೊರಹಾಕಿದರು. ನವಗ್ರಾಮ ಜನತೆಯಿಂದ ಪಡೆದ ಹಣಕ್ಕೆ ರಸೀದಿ ನೀಡಲಾಗಿದ್ದು, ಈ ಹಣವನ್ನು ವಿವಿಧ ಅಭಿವೃದ್ಧಿಗೆ ಬಳಸಲಾಗುತ್ತದೆ ಎಂದು ಅಧ್ಯಕ್ಷ ಮಾಯಣ್ಣವರ್ ಸಮರ್ಥಿಸಿಕೊಂಡರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಮಾತನಾಡಿ, ಪಿಡಿಒ ನವಗ್ರಾಮದ ಜನತೆಯಿಂದ ಹಣ ಪಡೆಯುತ್ತಿರುವ ಬಗ್ಗೆ ಯಾವುದೇ ರೀತಿಯ ರಸೀದಿ ನೀಡುತ್ತಿಲ್ಲ ಮತ್ತು ಆರ್ಥಿಕ ಮುಗ್ಗಟ್ಟಿನ ಜನತೆಯಿಂದ ಹಣ ನೀಡಲಾಗುತ್ತಿಲ್ಲ ಎಂಬ ಆರೋಪವನ್ನು ಪರಿಶೀಲಿಸುತ್ತೇವೆ ಎಂದರು. ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮಾರ್ ಅವರು ಮಾತನಾಡಿ, ಈ ಬಗ್ಗೆ ಈಗಾಗಲೇ ಪಿಡಿಒ ರೋಗಣ್ಣವರ್ ಅವರಿಗೆ ನೋಟಿಸ್ ನೀಡಲಾಗಿದ್ದು, 1,000ಕ್ಕಿಂತ ಹೆಚ್ಚು ಹಣ ಪಡೆದ ಬಗ್ಗೆ ರಸೀದಿ ನೀಡಬೇಕು, ಈ ಕುರಿತು ಕಾರಣ ಕೇಳಲಾಗಿದೆ ಎಂದರು. ಬೇರು ರಿಪೋರ್ಟ್, ವೈಡಿ ಹೊಸೂರು, ಫೋಕಸ್ ಟಿವಿ ಡಿಜಿಟಲ್, ಕುಂದಗೋಳ. 1,000 ರೂಪಾಯಿ ತಗೋಬೇಕಂತೇಳಿ ಇದೆ. ಅದು ಇವರು 3,000 ರೂಪಾಯಿ ಯಾಕೆ ತಗೋತಾ ಇದ್ದೀರಿ ಅಂತ ನಿನ್ನೆ ಹೋಗಿ ಕೇಳಿದಾಗ, ಇಲ್ಲ ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಮತ್ತು ನೈರ್ಮಲೀಕರಣದ ಅಂತೇಳಿ ನಾವು 3,000 ಅದು ಸಾಮಾನ್ಯ ಸಭೆಯನ್ನು ಮಾಡಿಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ಟ ನಂತರ ನಾವು ತೊಗೋತಾ ಇದ್ದೀವಿ ಅಂತ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ನಿನ್ನೆ ಹೇಳಿದರು. ಆದರೂ ನಾನು ನಿನ್ನೆ ಅದಕ್ಕೆ ಸಂಬಂಧಪಟ್ಟ ಮುಳ್ಳೊಳ್ಳಿ ಗ್ರಾಮದಲ್ಲಿ 99% ಎಲ್ಲರೂ ಬಡವರೇ ಇರೋದ್ರಿಂದ ಈ 3,000 ರೂಪಾಯಿನ ಎದಕ್ಕೆ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಒಳ್ಳೆ ಅದಕ್ಕೆ ಯಾವುದೇ ಒಂದು ರಸೀದಿಯನ್ನು ಕೊಡ್ತಾ ಇಲ್ಲ. ಆ 3,000 ರೂಪಾಯಿನ ಯಾವ ಕಾರಣಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ, ಅದಕ್ಕೆ ರಸೀದಿ ಕೊಡಿ ಅಂತೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯರಗುಪ್ಪಿಗೆ ಬರ್ತಕ್ಕಂಥ 12 ಜನ ಸದಸ್ಯರು ನಾವು ಮೀಟಿಂಗ್ನಲ್ಲಿ ಹಾಜರಿದ್ವಿ. ಆ ಮೀಟಿಂಗ್ನಲ್ಲಿ ಒಂದು ಟರಾವನ್ನು ಏನು ಮಾಡಿದ್ವಿ ಅಂದ್ರೆ, ನಮ್ಮ ಊರಿನ ಒಟ್ಟು ನಮ್ಮ ಪಂಚಾಯತಿಗೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪಟ್ಟಾ ಬುಕ್ಕನ್ನು ವಿತರಣೆ ಮಾಡುವಾಗ 3,000 ರೂಪಾಯಿಗಳನ್ನು ಅವರು ವಸೂಲಿ ಮಾಡ್ತಿದ್ದಾರೆ ಅಕ್ರಮವಾಗಿ ಅಂತೇಳಿ ಏನು ಈಗ ದೂರ ಅರ್ಜಿ ಬಂದಿದೆ. ಅದು ನನ್ನ ಗಮನಕ್ಕಿಲ್ಲ. ಈಗ ನನಗೆ ಈಗ ಅರ್ಜಿ ಕೊಟ್ಟ ಮೇಲೆ ನೋಡಿದ್ದೀನಿ. ಅದನ್ನು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ನಾನು ಇಮಿಡಿಯೇಟ್ ಆಗಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.